ಮೊದಲನೇದಾಗಿ ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ರಿಗೂ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ನಾನು ಆ ದಿವಸ ನಾನು ಮತ್ತು ರಾಣಾ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ರಿಗೂ ಕರೆದ್ವಿ. ಬಟ್ ಕರೆದಿದ್ದವ್ರು ಎಲ್ಲರೂ ಬಂದರು ಅನ್ನೋದು ತುಂಬ ಖುಷಿ. ನೀವೆಲ್ಲರೂ ಊಟ ಮಾಡಿ ಹೋಗಿ ಇಟ್ಸ್ ಅ ವೆರಿ ವೆರಿ ನೈಸ್ ಫೀಲಿಂಗ್. ಆ್ಯಕ್ಚುಲಿ ನಾನು ಮುಹೂರ್ತಕ್ಕೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ ಬಿ ಬಿಕಾಸ್ ವೆಡ್ಡಿಂಗ್ ಸೈಡ್ ಬೈ ಸೈಡ್ ಎಲ್ಲರೂ ಅನಿಸುತ್ತೆ, ಮುಹೂರ್ತಕ್ಕೆ ಎಲ್ಲರೂ ಬಂದು ಹೋದರು ಅನಿಸುತ್ತೆ. ಬಟ್ ಇಟ್ಸ್ ಅ ನೈಸ್ ಫೀಲಿಂಗ್ ದಟ್ ಅವರ್ ಫ್ಯಾಮಿಲಿ ಇಸ್ ಗ್ರೋಯಿಂಗ್. ಇಟ್ಸ್ ನೈಸ್ ದಟ್ ವಿ ವೆಲ್ಕಮ್ ರಕ್ಷಿತಾ ಟುಡೇ. ಖುಷಿ ಇದೆ ಅವರಿಬ್ರಿಗೋಸ್ಕರ. ಆ್ಯಂಡ್ ಐ ಹೋಪ್ ದೇ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಟುಗೆದರ್. ನಾಳೆ ರಿಸೆಪ್ಷನ್ ಇದೆ, ನೀವೆಲ್ಲರೂ ಮತ್ತೆ ರಿಸೆಪ್ಷನ್ಗೆ ಬರಲೇಬೇಕು. ಅಂದರೆ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ನಾನು ಹೇಳ್ದಂಗೆ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಅವನು ತುಂಬ ನಡೀತಾ ಇದ್ದ, ಅವನು ಅಷ್ಟು ಹೆದರೋಗ್ಬಿಟ್ಟಿದ್ದ ಅವನು. ಬಟ್ ಐ ಥಿಂಕ್ ರಕ್ಷಿತಾ ಪ್ರಿಪೇರ್ಡ್ ಹಿಮ್ ವೆರಿ ವೆಲ್ ಇಫ್ ಯು ಆಸ್ಕ್ ಮಿ. ಅವ್ರು ತುಂಬ ಪೇಷಂಟ್ ಆಗಿರ್ತಾಳೆ ಅವನ ಜೊತೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ಟೂ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸೋ ವೆಲ್, ಅವರಿಬ್ರು ಒಂದು ಜೀವನ ಮುಂದೆ ಚೆನ್ನಾಗಿ ಸಾಕ್ತಾರೆ. ಇಟ್ಸ್ ಡೆಫಿನೆಟ್ಲಿ ಅಂದರೆ ವಿ ಆರ್ ಕಂಪ್ಲೀಟ್ಲಿ, ಅಂದರೆ ನನಗೆ ಆನೆಸ್ಟಾಗಿ ಕೇಳಬೇಕು ಅಂದರೆ ನಾನು ಅಷ್ಟೇ ಅಡ್ಜಸ್ಟ್ ಆಗಲ್ಲ ನಾನು. ಬಟ್ ಶಿ ಈಸ್ ವೆರಿ ಅಡ್ಜಸ್ಟಿಂಗ್. ಶಿ ಈಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇಫ್ ಯು ಆಸ್ಕ್ ಮೀ. ಬಟ್ ಏನಂದರೆ ಶಿ ಈಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅವಳು ಟು ಕಮ್ ಟು ಅವರ್ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ. ಆಲ್ಸೋ ಆ ಮನೇಲಿ ಬರೀ ಮಮ್ಮಿ, ಸತೀಶ್ ಅಂಕಲ್ ಮತ್ತು ರಾಣಾ ಇರೋರು. ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನದರ್ ಪರ್ಸನ್ ಸ್ಟೇಯಿಂಗ್ ವಿತ್ ದೆಮ್ ನೌ. ಆಸ್ ಲಾಂಗ್ ಆಸ್ ಅವರಿಬ್ಬರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್.